ಸುಷ್ಮಾ ರಾವ್ ಡಿವೋರ್ಸ್ ಆಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆದರೆ ಎರಡನೇ ಮದುವೆ ಆಗಿದ್ದಾರೆ ಅನ್ನೋದು ಗೊತ್ತಾಗಿದ್ದೆ ಕಲರ್ಸ್ ಕನ್ನಡ ನಡೆಸ್ಕೊಡ್ತಾ ಇರುವ ಅನುಬಂಧ ಅವಾರ್ಡ್. ಇದು ತುಂಬ ಜನಕ್ಕೆ ಈಗಲೂ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಲ್ಲ, ಒಬ್ಬ ಸೆಲೆಬ್ರಿಟಿ ಮದುವೆ ಆಗಿರೋದನ್ನು, ಪ್ರೆಗ್ನೆಂಟ್ ಆಗಿರೋದನ್ನು, ಮಗು ಆಗಿರೋದನ್ನು, ದೊಡ್ಡ ಮಗ ಇರೋದನ್ನು ಹೆಂಗೆ ಮುಚ್ಚಿಡೋದಕ್ಕೆ ಸಾಧ್ಯ ಅಂತ. ಯಾಕಂದರೆ ಅವರು ಮನೆಯಿಂದ ಹೊರಗಡೆ ಹಾಲು ತರಕ್ಕೆ ಅಂತ ಬಂದ್ರೇ ಫೇಮಸ್ ಆಗಿಬಿಡ್ತಾರೆ. ಅಯ್ಯೋ, ನಮ್ಮ ಅಂಗಡಿಗೆ ಬಂದು ಹಾಲು ತೆಗೆದುಕೊಂಡು ಹೋದ್ರು, ಸುಷ್ಮಾ ರಾವ್ ಅವರು ಅಲ್ಲಿ ಬಂದು ಅದನ್ನು ತಗೊಂಡ್ರು, ಇದನ್ನು ತಗೊಂಡ್ರು ಅಂತ. ಅಂಥದ್ರಲ್ಲಿ ಸುಷ್ಮಾ ರಾವ್ ಅವ್ರಿಗೆ ಡಿವೋರ್ಸ್ ಆಗಿದೆ. ಡಿವೋರ್ಸ್ ಆದಮೇಲೆ ಒಬ್ಬರೇ ಇದ್ದಾರೆ, ಒಬ್ಬರೇ ಜೀವನ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಮದುವೆನೇ ಆಗೋದು ಬೇಡ ಅಂತ ನಿರ್ಧರಿಸಿದ್ದಾರೆ ಅಂತ ಇಷ್ಟು ವರ್ಷಗಳ ಕಾಲ ಪುಕಾರಾಗಿದ್ರು ಕೂಡ ಅವ್ರಿಗೆ ಮದುವೆ ಆಗಿದೆ, ದೊಡ್ಡ ಮಗನಿದ್ದಾನೆ ಅನ್ನೋದು ಗೊತ್ತೇ ಆಗಲಿಲ್ಲ. ಹೇಗೆ ಮತ್ತು ಯಾಕೆ ಅನ್ನೋದು ಇವತ್ತೆಲ್ರಿಗೂ ಕಾಡ್ತಿರೋ ಪ್ರಶ್ನೆ. ಆಮೇಲೆ ಸುಷ್ಮಾ ರಾವ್ ಅವರಿಗೆ ಅವರ ಮೊದಲ ಗಂಡ ಪ್ರೀತಮ್ ಗುಬ್ಬಿ ಅವರು ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಅದಕ್ಕೆ ಡಿವೋರ್ಸ್ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇನ್ನೊಂದು ಶಾಕಿಂಗ್ ಸುದ್ದಿ ಏನು ಅಂದರೆ, ಸುಷ್ಮಾ ರಾವ್ ಅವರು 10 ವರ್ಷದ ಹಿಂದೆನೇ ಮದುವೆ ಆಗಿದ್ದಾರೆ. ಆದರೆ ಪ್ರೀತಮ್ ಗುಬ್ಬಿ ಇಲ್ಲಿವರೆಗೂ ಮದುವೆನೇ ಆಗಿಲ್ಲ. ಅಷ್ಟಕ್ಕೂ ಏನೇನಾಯಿತು, ಯಾರ್ದು ತಪ್ಪು ಯಾರ್ದು ಸರಿ ಅದು ಅವರಿಬ್ರಿಗೆ ಗೊತ್ತಿದ್ರೆ ಸಾಕು. ಆದರೆ ಸುಷ್ಮಾ ರಾವ್ ಅವರು ಇಲ್ಲಿವರೆಗೂ ತಾವು ಎರಡನೇ ಮದುವೆ ಆಗಿರೋ ವಿಚಾರವನ್ನು ಮುಚ್ಚಿಟ್ಟಿದ್ಯಾಕೆ, ಬಚ್ಚಿಟ್ಟಿದ್ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಪ್ರೀತಮ್ ಗುಬ್ಬಿ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಪ್ರತಿಭಾನ್ವಿತ ನಿರ್ದೇಶಕ. ಅನೇಕ ಸಿನಿಮಾಗಳನ್ನು ಇವರು ನಿರ್ದೇಶನ ಮಾಡಿದ್ದಾರೆ. ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಬಾನದಾರಿಯಲ್ಲಿ ಕೂಡ ಇವರೇ ನಿರ್ದೇಶನ ಮಾಡಿದ್ದು. ಅದಕ್ಕಿಂತ ಹಿಂದೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು. ಮುಂಗಾರು ಮಳೆಗೆ ಇವರು ಬರವಣಿಗೆ ಕೂಡ ಇತ್ತು. ಅಂಥ ಪ್ರೀತಮ್ ಗುಬ್ಬಿ ಅವರು ಸುಷ್ಮಾ ರಾವ್ ಅವರನ್ನು ಪ್ರೀತಿಸ್ತಾರೆ. ಇಬ್ಬರದ್ದು ಒಂದೇ ಕ್ಯಾಸ್ಟ್ ಆಗಿತ್ತು. ಮತ್ತು ಪ್ರೀತಮ್ ಗುಬ್ಬಿ ಅವರು ಎಲ್ರಿಗೂ ಗೊತ್ತಿರೋ ಹಾಗೆಯೇ ಗುಬ್ಬಿ ಅಂತ ಏನು ಫೇಮಸ್ ಆಗಿದೆಯೋ ಆ ಊರಿನವರು. ಜೊತೆಗೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಒಂದೊಳ್ಳೆ ಮನೆತನ. ಸುಷ್ಮಾ ರಾವ್ ಅವರ ತಂದೆ ಕೂಡ ಪೊಲೀಸ್ ಆಫೀಸರ್ ಆಗಿದ್ದರು. ಇವರಿಬ್ಬರೂ ಪ್ರೀತಿಸ್ತಾರೆ, ಒಬ್ರಿಗೊಬ್ರು ತಮ್ಮ ಪ್ರೀತಿಯನ್ನು ಹೇಳ್ಕೊಳ್ತಾರೆ. ಆಮೇಲೆ ಮನೇಲಿ ಒಪ್ಪಿಸ್ತಾರೆ, ಮದುವೆ ಆದರೆ ನಾವು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಸೊ ಪ್ರೀತಮ್ ಗುಬ್ಬಿ ಮತ್ತು ಸುಷ್ಮಾ ಅವರು ಬಹಳ ವರ್ಷಗಳ ಹಿಂದೆನೇ ಮದುವೆ ಆಗ್ತಾರೆ. ಅಂದಾಜು 2011ರಲ್ಲಿ ಇವರು ಮದುವೆ ಆಗ್ತಾರೆ. ಆದರೆ 2014ರಲ್ಲಿ ಇವರಿಬ್ಬರಿಗೂ ಡಿವೋರ್ಸ್ ಆಗುತ್ತೆ. 2014ರಲ್ಲಿ ಇವರಿಬ್ಬರಿಗೆ ನಾವಿಬ್ಬರು ಒಟ್ಟಿಗೆ ಬದುಕಕ್ಕೆ ಸಾಧ್ಯನೇ ಆಗೋದಿಲ್ಲ, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಮಿಬ್ಬರ ಮಧ್ಯದಲ್ಲಿ, ಹೊಂದಾಣಿಕೆ ಅನ್ನೋದು ಆಗ್ತಾನೇ ಇಲ್ಲ, ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋದರೆ ಉಸಿರುಗಟ್ಟೋ ವಾತಾವರಣ ಇರುತ್ತೆ, ನಿಮಗೂ ಕಷ್ಟ ಆಗುತ್ತೆ, ನಮಗೂ ಕಷ್ಟ ಆಗುತ್ತೆ, ಇಬ್ಬರೂ ದೂರ ಆಗೋಣ ಅಂತ. ಇದರಲ್ಲಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅನ್ನೋದೇನಿಲ್ಲ. ಇಬ್ಬರೂ ಒಟ್ಟಿಗೆ ಕೂತು ಮಾತಾಡಿ ಇದನ್ನು ಬಗೆಹರಿಸ್ಕೊಂಡು ಫ್ಯಾಮಿಲಿಯವ್ರಿಗೂ ವಿಷಯ ತಿಳಿಸಿ, ಇಲ್ಲ ನಾವು ಒಟ್ಟಿಗೆ ಇರೋದಕ್ಕಾಗಲ್ಲ, ಒಟ್ಟಿಗೆ ಇದ್ದರೆ ಸಂಸಾರ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನಮ್ಮಿಬ್ಬರಿಗೂ ಹೊಂದಾಣಿಕೆ ಅನ್ನೋದೇ ಇಲ್ಲ ಅಂತ ಹೇಳಿ ಡಿವೋರ್ಸನ್ನು ಪಡ್ಕೊಳ್ತಾರೆ. ಇದಿಷ್ಟು ಜನರಿಗೆ ಗೊತ್ತಿರೋ ವಿಚಾರ. ಇದನ್ನು ಹೊರತುಪಡಿಸಿ ಅಲ್ಲಿಂದ ಇಲ್ಲಿವರೆಗೂ ಎಲ್ಲರೂ ಅಂದ್ಕೊಂಡಿದ್ದು ಸುಷ್ಮಾ ರಾವ್ ಅವರಿಗೆ ಅನ್ಯಾಯ ಆಗಿದೆ, ಸುಷ್ಮಾ ರಾವ್ ಅವರು ಒಬ್ಬಂಟಿ ಆಗಿದ್ದಾರೆ, ಪ್ರೀತಿಸಿ ಮದುವೆ ಆಗಿದ್ದಂಥ ಪ್ರೀತಮ್ ಗುಬ್ಬಿ ಅವರು ಬಿಟ್ಟು ಹೋದರು, ಪ್ರೀತಮ್ ಗುಬ್ಬಿ ಅವರ ನೆನಪಿನಲ್ಲೇ ಇದ್ದಾರೆ, ಬಹಳ ಭಾವುಕ ಜೀವಿ, ಒಂದು ಮದುವೆಯಿಂದ ಆದಂಥ ಅನ್ಯಾಯ ಅಥವಾ ಮೋಸ ಅಥವಾ ಬೇಸರ ಮತ್ತೆ ಅವ್ರನ್ನ ಯಾವತ್ತೂ ಇನ್ನೊಂದು ಮದುವೆ ಆಗಬೇಕು ಅಂತ ಒಪ್ಕೊಂಡೇ ಇಲ್ಲ, ಇವತ್ತಿಗೂ ಅವರು ಹಳೆಯ ಪ್ರೀತಿಯ ನೆನಪಿನಲ್ಲಿಯೇ ಇದ್ದಾರೆ ಅಂತ ಎಲ್ಲರೂ ಭಾವಿಸಿದ್ದು. ಆದರೆ ಇಲ್ಲಿವರೆಗೂ ಸುಷ್ಮಾ ರಾವ್ ಅವರ ಬಗ್ಗೆ ಅನೇಕ ಮಂದಿ ಒಬ್ಬಂಟಿ ಅಂತಂದ್ರೂ ಅವ್ರು ಎಲ್ಲೂ ಕ್ಲಾರಿಟಿ ಕೊಡೋ ಕೆಲಸನೇ ಮಾಡಲಿಲ್ಲ. ಕೊನೆ ಪಕ್ಷ ಅವರೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟಾರು ಆಗ್ತಿತ್ತು ಅವ್ರಿಗೆ ಮದುವೆ ಆಗಿದೆ, ಮಗು ಇದೆ ಅಂತ. ಅದು ಇಲ್ಲ. ಈಗ ಸೆಲೆಬ್ರಿಟಿಗಳು ಸೀಮಂತ ಮಾಡ್ಕೊಳ್ಳೋದು ಅಥವಾ ಬರ್ತ್ಡೇ ಮಾಡ್ಕೊಳ್ಳೋದು, ಆ್ಯನಿವರ್ಸರಿ ಮಾಡ್ಕೊಳ್ಳೋದು, ಇದೆಲ್ಲ ತೀರಾ ಕಾಮನ್. ಸಾಮಾನ್ಯ ಜನರೇ ಮಾಡಿ ಆ ಪೋಸ್ಟ್ಗಳನ್ನು ಫೇಸ್ಬುಕ್ಕಿಗೆ ಹಾಕ್ತಾರೆ. ಕೊನೆಗೆ ಕನಿಷ್ಠ ಪಕ್ಷ ಏನೂ ಇಲ್ಲ ಅಂತ ಹೇಳಿದ್ರೆ ಗಂಡನ ಫೋಟೋ ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೂ ಮಕ್ಕಳು ಫೋಟೋನಾದ್ರೂ ಹಾಕ್ತಾರೆ. ಅಂದರೆ ನಮಗೆ ಮಗ ಇದ್ದಾನೆ ಅಥವಾ ಮಗಳು ಇದ್ದಾಳೆ ಅನ್ನೋದು ತಮ್ಮ ಅಭಿಮಾನಿಗಳಿಗೆ ಗೊತ್ತಾಗಲಿ, ಸಾವಿರಾರು ಸಂಖ್ಯೆಯಲ್ಲಿ ನಮಗೆ ಅಭಿಮಾನಿಗಳು ಇರ್ತಾರೆ, ಅವ್ರಿಗಾರು ಗೊತ್ತಾಗಲಿ ಅಂತ. ಆದರೆ ಸುಷ್ಮಾ ಮಗನ ಫೋಟೋ ಕೂಡ ಹಾಕಿರಲಿಲ್ಲ. ಇವ್ರಿಗೆ ಇಷ್ಟು ದೊಡ್ಡ ಮಗ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಸೊ ಇದು ಏಕದಮ್ಮಾಗಿ ನಾನು ಇವತ್ತು ಒಂದು ಸಕ್ಸಸ್ ಕಾಣ್ತಾ ಇದ್ದೀನಿ ಅಥವಾ ನಾನು ಇವತ್ತು ಈ ಹಂತಕ್ಕೆ ಬಂದಿದ್ದೀನಿ ಅಂತ ಅಂದರೆ ಅದಕ್ಕೆ ನನ್ನ ಗಂಡ ಮತ್ತು ನನ್ನ ಮಗುನೇ ಕಾರಣ ಅಂತ ಹೇಳಿ ಸ್ಟೇಜ್ ಮೇಲೆ ತೋರಿಸಿದಾಗ್ಲೇ ಎಲ್ರಿಗೂ ಅಲ್ಲ, ಇಷ್ಟು ವರ್ಷ ಇವ್ರು ಯಾಕೆ ಇದು ಯಾವುದನ್ನು ಹೇಳಲೇ ಇಲ್ಲ, ಒಂದೇ ಒಂದು ಫೋಟೋನೂ ಹಾಕ್ಕೊಳ್ಳಲಿಲ್ಲ, ಒಂದೇ ಒಂದು ಕಾರ್ಯಕ್ರಮಕ್ಕೂ ಕರ್ಕೊಂಡು ಬರಲಿಲ್ಲ. ಎಷ್ಟೆಲ್ಲ ಕಾರ್ಯಕ್ರಮ ನಡೆಸ್ಕೊಟ್ರು ನಿರೂಪಕರಾಗಿ. ಅನುಬಂಧ ಅವಾರ್ಡ್ಸ್ ಎಷ್ಟು ವರ್ಷಗಳಿಂದ ಇವರು ಅಟೆಂಡ್ ಮಾಡ್ತಾ ಇದ್ದಾರೆ. ಗುಪ್ತಗಾಮಿನಿ, ಸೊಸೆತಂದ ಸೌಭಾಗ್ಯ, ಈ ಎಲ್ಲ ಸೀರಿಯಲ್ಗಳನ್ನು ಮಾಡ್ಕೊಂಡು ಬಂದು ಇಲ್ಲಿವರೆಗೂ ಇಷ್ಟು ಮೇಂಟೈನ್ ಮಾಡಿದ್ದು ಯಾಕೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲದ ವಿಷಯ. ಪ್ರೀತಮ್ ಗುಬ್ಬಿ ಅವರು ಇನ್ನೂ ಕೂಡ ಮದುವೆ ಆಗಿಲ್ಲ. ಹೌದು, ಸಾಮಾನ್ಯವಾಗಿ ಒಂದು ಗಂಡು
ಒಂದು ಹೆಣ್ಣು ಅಂತ ಬಂದಾಗ ಆ ಹೆಣ್ಣು ದೂರ ಆದರೆ ಅಥವಾ ಆ ಹೆಣ್ಣು ಸಾವನ್ನಪ್ಪಿದ್ರೆ ಗಂಡು ಆದಷ್ಟು ಬೇಗ ಆ ಹಳೆ ಪ್ರೀತಿ ಹಳೆ ಸಂಸಾರವನ್ನು ಮರೆತು ಬಿಡ್ತಾರೆ, ಎರಡನೇ ಮದುವೆ ಆಗ್ತಾರೆ ಅನ್ನೋದು ತುಂಬ ಜನ ಅಂದ್ಕೊಂಡಿರೋದು. ಸೊ ಎರಡನೇ ಮದುವೆ ಆದಮೇಲೆ ಎಲ್ಲವನ್ನು ಮರೀತಾರೆ ಅಂತ. ಆದರೆ ಇಲ್ಲಿ ಆಗಿದ್ದೇ ಬೇರೆ. ಪ್ರೀತಮ್ ಗುಬ್ಬಿ ಅವರು ಸುಷ್ಮಾ ಅವರನ್ನು ತುಂಬಾ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗಿದ್ರು. ಮನೆಯವರನ್ನು ಎಲ್ಲರನ್ನೂ ಒಪ್ಪಿಸಿಯೇ ಮದುವೆ ಆಗಿದ್ರು. ಆದರೆ ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದಿದ ತಕ್ಷಣ ನಿಮಗಿಲ್ಲಿ ನನ್ನ ಜೊತೆಗಿರೋಕ್ಕಾಗಲ್ಲ ಅಂತಂದರೆ ಡಿವೋರ್ಸ್ ಕೊಡೋಣ, ಓಕೆ ಫೈನ್ ಅಂತ ಡಿವೋರ್ಸ್ ತೆಗೆದುಕೊಂಡ್ರು. ಅಲ್ಲೂ ಕೂಡ ಕಿರುಕುಳ ಆಗಿಲ್ಲ, ಟಾರ್ಚರ್ ಆಗಿಲ್ಲ, ಏನೂ ಕೂಡ ಆಗಿಲ್ಲ. ಆದರೆ ಪ್ರೀತಮ್ ಗುಬ್ಬಿ ಅವರು ದೊಡ್ಡ ಫ್ಯಾಮಿಲಿಯಿಂದ ಬಂದವರು, ಇಲ್ಲಿವರೆಗೂ ಮದುವೆ ಆಗಿಲ್ಲ. ತಾವು ತಮ್ಮ ಸಿಸ್ಟರ್, ತನ್ನ ಅಮ್ಮ, ತನ್ನ ತಮ್ಮ ಅಂತ ಜೀವನ ಮಾಡ್ತಾ ಇದ್ದಾರೆ. ಹಾಗಂತ ಪ್ರೀತಮ್ ಗುಬ್ಬಿಗೆ ಹೆಣ್ಣು ಸಿಗಲ್ಲ ಅಂತ ಅಲ್ಲ, ಪ್ರತಿಭಾನ್ವಿತ ನಿರ್ದೇಶಕ. ಇವತ್ತು ಅವ್ರು ಮದುವೆ ಆಗ್ತೀನಿ ಅಂತಂದರೆ ಅವ್ರ ಹಿಂದೆ ಅನೇಕರು ಕೇಳೋದುಂಟು ಮದುವೆ ಆಗ್ತೀರಾ ಅಂತ. ಆದರೆ ಪ್ರೀತಮ್ ಗುಬ್ಬಿಯವರು ಮೊದಲ ಮದುವೆಯಲ್ಲಾದಂಥ ಡ್ಯಾಮೇಜ್, ಮೊದಲ ಮದುವೆಯಿಂದ ಆದಂಥ ನೋವನ್ನು ಮರ್ತಂಗೆ ಕಾಣಿಸ್ತಾ ಇಲ್ಲ. ಸೊ ಇವತ್ತಿನವರೆಗೂ ಮದುವೆನೇ ಆಗದೇ ಹಾಗೆ ಉಳ್ಕೊಂಡಿದ್ದಾರೆ. ಮದುವೆ ಆಗೋ ಪ್ಲ್ಯಾನ್ನಲ್ಲಿ ಇಲ್ಲ. ಸುಷ್ಮಾ ಅವರು ಮದುವೆ ಆಗಿ 10 ವರ್ಷಗಳು ಕಳೆದಿದೆ. 10 ವರ್ಷ ಆದ್ರೂ ಗಂಡನ ಬಗ್ಗೆ ಮಗನ ಬಗ್ಗೆ ಮಾತಾಡದೇ ಇರೋದಕ್ಕೆ, ಎಲ್ಲೂ ಹೇಳ್ಕೊಳ್ದೇ ಇರೋದಕ್ಕೆ ಕಾರಣನೇ ಇದು ಅಂತ ಹೇಳಲಾಗತ್ತೆ. ಪ್ರೀತಮ್ ಗುಬ್ಬಿಯವರು ಒಬ್ಬಂಟಿ ಆಗಿರೋದು ಸುಷ್ಮಾ ಅವರಿಗೆ ಎಲ್ಲೋ ಒಂದು ಕಡೆಯಲ್ಲಿ ಬೇಸರ ಇದೆ. ಹೀಗಿರಬೇಕಾದ್ರೆ ಅವ್ರು ಹಾಗಿರಬೇಕಾದ್ರೆ ನಾನು ಸಂಸಾರ, ಗಂಡ, ಮಗು ಅಂತ ಫೋಟೋಗಳನ್ನು ಹಾಕ್ಕೊಂಡು ಓಡಾಡೋದು ಸರಿಯಲ್ಲ ಅನ್ನುವಂಥ ಕಾರಣಕ್ಕಾಗಿ ಹಾಕಿಲ್ಲ, ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರೀತಮ್ ಗುಬ್ಬಿಯವ್ರಿಗೂ ಕೂಡ ಸುಷ್ಮಾ ಅವರಿಗೆ ಮದುವೆಯಾಗಿ ಮಗ ಇದ್ದಾನೆ ಅನ್ನೋದು ವಿಷಯವೇ ಗೊತ್ತಿರಲಿಲ್ಲ ಅನ್ನೋ ಸುದ್ದಿಗಳು ಕೂಡ ಓಡಾಡ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.